ಹಾಯ್ ಫ್ರೆಂಡ್ಸ್, ಕಾರಣ ಸೀರಿಯಲ್ನಲ್ಲಿ ಪುರೋಹಿತ್ರು ಮುಹೂರ್ತದ ಸಮಯ ಹತ್ರ ಬರ್ತಾ ಇದೆ, ತಾಳಿನ ಯಾರಾದ್ರೂ ಪೋಣಿಸ್ಕೊಡಿ ಅಂದಾಗ ನೋಟ್ ಜಡೆ ತಾಳಿನ ನೀನೇ ಪೋಣಿಸೆ, ಎಷ್ಟೇ ಆದ್ರೂ ನಿನ್ ಪ್ರೀತಿಯ ಮೊಮ್ಮಗಳ ತಾಳಿ ಶಾಸ್ತ್ರ ಅಲ್ವಾ ಅಂತಾಳೆ ಲಚ್ಚಿ. ನಾನಾ ಬೇಡಪ್ಪ ಮಾಲ್ತಿ ಪೋಣಿಸ್ಲಿ ಅಂತಾಳೆ ಶಾಂತಿ. ನೀವ್ ಹಿರಿಯರು ನೀವೇ ಮಾಡಿ ಅಂತಾಳೆ ಮಾಲ್ತಿ. ನೀವು ಮಾಡಿ ಅಂತ ಹೇಳಿ ಇಬ್ರು ಹೀಗೆ ಹೇಳ್ತಾ ಇದ್ರೆ ಹೇಗೆ ಮುಹೂರ್ತ ಮೀರ್ ಹೋಗತ್ತೆ ನೋಡೆ, ನೀನಲ್ದೇನೆ ಇನ್ಯಾರೇ ಮಾಡ್ಬೇಕು ಬಾರೆ ನೀನು ಅಂತ ಹೇಳಿ ಶಾಂತಿನ ಕರ್ಕೊಂಡು ಹೋಗ್ತಾಳೆ ಲಚ್ಚಿ. ಆಗ ಸುಮತಿ, ಅಲ್ಲ ಅತ್ತೆ, ಶುಭ ಕಾರ್ಯ ಮಾಡೋಕೆ ನಿಮ್ಗೆ ಬೇರೆ ಯಾರೂ ಸಿಕ್ಕಿಲ್ವಾ? ಹೋಗಿ ಹೋಗಿ ಎಲ್ಲಾ ಕಳ್ಕೊಂಡಿರೋ ಇವ್ರ ಹತ್ರ ಮಾಡಿಸ್ತಾ ಇದೀರಲ್ಲ, ಇವ್ರಿಗೆ ಗಂಡ ಇಲ್ಲ, ಒಬ್ಳು ಮೊಮ್ಮಗಳ ಲೈಫು ಅಸ್ತವ್ಯಸ್ತ ಆಗಿದೆ, ಇಷ್ಟೊಂದೆಲ್ಲ ಬ್ಯಾಡ್ ಲಕ್ ಇರೋ ಈ ಕೈಯಲ್ಲಿ ಶುಭ ಕಾರ್ಯ ಮಾಡ್ಬೇಕಾಗತ್ತೆ ಅಂತ ಕೇಳ್ತಾಳೆ ಸುಮತಿ. ನಾನು ಅದನ್ನೇ ಹೇಳ್ದೆ, ಬೇರೆಯವ್ರ ಕೈಯಲ್ಲಿ ಮಾಡ್ಸು ಅಂತ. ತಗೋ ಬೇರೆಯವ್ರ ಕೈಯಲ್ಲಿ ಮಾಡ್ಸು ಅಂತ ಹೇಳಿ ತಾಳಿನ ಲಚ್ಚಿ ಕೊಡ್ತಾ ಇರುವಾಗ ಕಾರಣ ಬಂದು, ಒಂದ್ ನಿಮಿಷ ಅಜ್ಜಿ, ಇಡೀ ಪ್ರಪಂಚ ಹುಟ್ಟಿದ್ರು ಈ ಕೆಲ್ಸ ಮಾಡೋದಕ್ಕೆ ನಿಮ್ಗಿಂತ ಯೋಗ್ಯರು ಇನ್ಯಾರು ಸಿಗಲ್ಲ ಅಂತಾನೆ. ಒಟ್ನಲ್ಲಿ ನಿನ್ಗೆ ನನ್ನ ವಿರುದ್ಧ ಏನಾದ್ರೂ ಹೇಳ್ಬೇಕು ಅಲ್ವಾ ಅಂತಾಳೆ ಸುಮತಿ. ಚಿಕ್ಕಮ್ಮ ಸಾಕು ನಿಲ್ಸಿ, ಒಂದ್ ಹಿರಿ ಜೀವಕ್ಕೆ ಈ ತರ ಮಾತಾಡಿ ಅವಮಾನ ಮಾಡೋದು ತಪ್ಪು ಅಂತ ನಿಮ್ಗೆ ಅನ್ಸಲ್ವಾ? ಇಷ್ಟಕ್ಕೂ ಶಾಂತಿ ಅಜ್ಜಿ ಬರೀ ನಿಧಿಗೆ ಅಜ್ಜಿ ಅಲ್ಲ, ಇಡೀ ಕುಟುಂಬಕ್ಕೆ ಬೇರು. ಇಷ್ಟು ವರ್ಷ ಯಾರ ಸಹಾಯನೂ ಇಲ್ಲದೆ 2 ಹೆಣ್ಮಕ್ಳನ್ನ ಸಾಕೋದಕ್ಕೆ ತಮ್ಮ ಜೀವನೇ ಸಲ್ಸಿದ್ದಾರೆ. ಸಮಾಜದಲ್ಲಿ ಒಂಟಿಯಾಗಿ ನಿಂತು ಬಂದಿರೋ ಕಷ್ಟನೆಲ್ಲ ಎದುರಿಸಿದ್ದಾರೆ. ಏನಾದ್ರೂ ಆಗ್ಲಿ ಆದ್ರೆ ಈ ಹೆಣ್ಮಕ್ಳಿಗೆ ಕೊರತೆಯಾಗಬಾರ್ದು ಅಂತ ಒಳ್ಳೆ ವಿದ್ಯೆಯನ್ನ ಕೊಡ್ಸಿ ತಮ್ಮ ಬದುಕನ್ನ ಕಟ್ಕೊಳ್ಳುವಂತ ಶಕ್ತಿ ಕೊಟ್ಟಿದ್ದಾರೆ ಅಂತ ಕಾರಣ ಹೇಳಿದ ತಕ್ಷಣ ಅದೊಂದು ದೊಡ್ಡ ಸಾಧನೆನಾ ಅಂತ ಕೇಳ್ತಾಳೆ ಸುಮತಿ. ಹೌದು, ಸಾಧನೆನೆ. ಒಬ್ಬ ಗಂಡಸಿನ ಸಪೋರ್ಟ್ ಇಲ್ಲ ಅಂತ ಹೇಳಿದ್ರೆ ಜನರು ಕಲ್ಲು ಹೊಡೆಯೋದಕ್ಕೆ ನಿಂತಿದ್ದಾರೆ. ಅಂತದ್ರಲ್ಲಿ ತನ್ಗೇನಾದ್ರೂ ಆಗ್ಲಿ ಮೊಮ್ಮಕ್ಕಳ ಜೀವನ ಚೆನ್ನಾಗಿರ್ಬೇಕು ಅಂತ ನಿಲ್ಲೋದಕ್ಕೂ ಛಲ ಬೇಕು. ಇವೆಲ್ಲ ಈಗ ನೋಡೋದಕ್ಕೆ ಸುಲಭ ಇರಬಹುದು, ಆದ್ರೆ ಅನುಭವಿಸಿರ್ತಾರಲ್ಲ ಅದ್ರ ಕಷ್ಟ ಅವ್ರಿಗೆ ಮಾತ್ರ ಗೊತ್ತಿರತ್ತೆ. ಚಿನ್ನ ಬೆಂಕಿಲ್ ಬಿದ್ದು ಪವಿತ್ರ ಆಗತ್ತೆ, ತಾಯ್ತನ ಅನ್ನೋದು ಕಷ್ಟದಲ್ಲಿ ಬೆಂದು ಆ ದೇವ್ರಿಗಿಂತ ದೊಡ್ಡದಾಗತ್ತೆ. ಶಾಂತಿ ಅಜ್ಜಿ ತಾಳಿನ ನೀವೇ ಪೋಣಿಸಿ, ಅದು ನಮ್ ಭಾಗ್ಯ, ನನ್ನ ಮತ್ತೆ ನಿಧಿ ಬದುಕಿಗೆ ಅದೇ ದೊಡ್ಡ ಆಶೀರ್ವಾದ ಅಂತಾನೆ ಕಾರಣ. ಮದ್ವೆ ಆದ್ಮೇಲೆ ನಿನಗೆ ಇವರೇ ಹೆಚ್ಚಾಗ್ಬಿಟ್ರಲ್ವಾ ಅಂತ ಸುಮತಿ ಹೇಳಿದ ತಕ್ಷಣ, ಚಿಕ್ಕಮ್ಮ ಇದ್ರಲ್ಲಿ ನಮ್ಮವರು ಬೇರೆಯವರು ಅನ್ನೋ ವಿಷಯ ಹೇಗ್ ಬಂತು? ನನಗೇನ್ ಸರಿ ಅನ್ನಿಸ್ತೋ ಅದನ್ನ ನಾನು ಹೇಳ್ದೆ ಅಷ್ಟೇ ಅಂತಾನೆ ಕಾರಣ ನೀನ್ ಹೇಳಿದ್ದು ಸರಿ ಇದೆ ಕಣೋ. ಕೆಲವರಿಗೆ ಕೂತು ತಿನ್ನೋದ್ ಬಿಟ್ಟು ಬೇರೆ ಏನೂ ಗೊತ್ತಿರಲ್ಲ. ಕಷ್ಟಪಟ್ಟವ್ರ ಬೆಲೆ ಅವ್ರಿಗೆ ಹೇಗ್ ಗೊತ್ತಾಗತ್ತೆ? ಬಾಯಿಗೆ ಬಂದ ಹಾಗೆ ಮಾತಾಡ್ತಾರೆ. ನೋಟ್ ಜಡೆ, ನೀನು ಯಾರ ಮಾತಿಗೂ ತಲೆ ಕೆಡ್ಸ್ಕೋಬೇಡ ಕಣೆ, ನೀನೇ ತಾಳಿನ ಪೋಣಿಸ್ಬೇಕು ಬಾ ಅಂತ ಹೇಳಿ ಲಚ್ಚಿ ತಾಳಿನ ಪೋಣಿಸೋದಿಕ್ಕೆ ಕರ್ಕೊಂಡೋಗ್ತಾಳೆ ಶಾಂತಿನ. ಶಾಂತಿ ತಾಳಿನ ಪೋಣಿಸಿ ಕೊಡ್ತಾಳೆ. ಹಾಗೆ ಕಾರಣ ನಿಧಿ ತಾಳಿ ಶಾಸ್ತ್ರ ಶುರುವಾಗತ್ತೆ. ಕಾರಣ ನಿಧಿಗೆ ಕುಂಕುಮನ ಇಟ್ಟು ತಾಳಿ ಕಟ್ಟಿ ಕಾಲುಂಗ್ರನ ಹಾಕ್ತಾನೆ. ವಿಘ್ನೇಶ್ವರನ್ನ ಪ್ರಾರ್ಥನೆ ಮಾಡ್ಕೊಂಡು 7 ಪ್ರದಕ್ಷಿಣೆ ಹಾಕ್ಬೇಕು ಅಂತ ಪುರೋಹಿತ ಹೇಳಿದಾಗ ಕಾರಣ ನಿಧಿ ಕೈಯನ್ನ ಹಿಡ್ಕೊಂಡು, ನನ್ ಬದುಕಲ್ಲಿ ಕಷ್ಟ ಬರ್ಲಿ ಸುಖ ಬರ್ಲಿ ಏನೇ ಬರ್ಲಿ ನಿಮ್ ಕೈಯನ್ನ ಹೀಗೆ ಹಿಡ್ಕೊಂಡಿರ್ತೀನಿ ಪ್ರಾಮಿಸ್ ಅಂದಾಗ, ನೀವು ನನ್ ಬದುಕಲ್ಲಿದ್ರೆ ಸಾಕು, ಎಂತ ಕಷ್ಟನೂ ಸುಖವಾಗಿ ಬದಲಾಗತ್ತೆ ಅಂತ ಹಳೆ ನಿಧಿ. ಹಾಗೆ ಕಾರಣ ನಿಧಿ 7 ಪ್ರದಕ್ಷಿಣೆಯನ್ನ ಹಾಕ್ತಾರೆ. ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.